ವಿಶೇಷವಾಗಿ ಏನು ಅಂತಂದ್ರೆ ಇವತ್ತು ನಮ್ಮ ಧರ್ಮದ ನಾವೆಲ್ಲ ಆರಾಧನೆ ಮಾಡುವಂತಹ ಎಲ್ಲ ನಾವು ಒಂದು ಹೆಸರು ಹಲವಾರು ಹೆಸರುಗಳಲ್ಲಿ ದೇವ್ರನ್ನ ನಾಮಾಂಕಿತಗಳಲ್ಲಿ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಒಂದೊಂದು ದೇವಸ್ಥಾನದಲ್ಲಿ ಈಗ ವಿಘ್ನೇಶ್ವರ ದೇವಸ್ಥಾನ ಒಂದ್ ಕಡೆ ಇರ್ತದೆ, ಶಿವನ ದೇವಸ್ಥಾನ ಒಂದ್ ಕಡೆ ಇರ್ತದೆ, ವೆಂಕಟೇಶ್ವರನ ದೇವಸ್ಥಾನ ಒಂದ್ ಕಡೆ ಇರ್ತದೆ, ಲಕ್ಷ್ಮೀ ಮತ್ತೆ ಪಾರ್ವತಿಯವರ ದೇವಸ್ಥಾನ ಒಂದ್ ಕಡೆ ಇರ್ತದೆ. ಈ ಒಂದು ಬಸವೇಶ್ವರನ ಭಾಗದಲ್ಲಿ ಈ ಒಂದು ನಮ್ಮ ಚಂದ್ರೇಗೌಡನವರು ಮಾಡಿರುವಂತಹ ಈ ಒಂದು ದೇವಸ್ಥಾನ, ಗಣಪತಿ ದೇವಸ್ಥಾನ ಹಾಗೂ ವೆಂಕಟೇಶ್ವರನ ಶ್ರೀನಿವಾಸ ಗೋವಿಂದನ ದೇವಸ್ಥಾನ ಹಾಗೂ ಕೈಲಾಸನಾಥನೇಶ್ವರ ಸ್ವಾಮಿಯ ಹಾಗೂ ಪಾರ್ವತಿ ದೇವಿಯ ಎಲ್ಲ ಒಂದು ದೈವದ ಕೃಪೆಗೆ ಈ ಒಂದು ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಪ್ರತಿ ಹಬ್ಬಗಳದಂದು ಬಂದು ಒಂದು ದೇವರನ್ನ ಆರಾಧನೆ ಮಾಡಿ ಭಕ್ತಿಪೂರ್ವಕವಾಗಿ ದೇವರನ್ನ ಏನು ತಮ್ಮ ಅನುಗ್ರಹವನ್ನ ಪಡೆದು ಎಲ್ಲರೂ ಪೂಜೆ ಪುನಸ್ಕಾರಗಳನ್ನ ಮಾಡೋ ಮುಖಾಂತರ ಅವ್ರಿಗೆ ಕಷ್ಟಗಳನ್ನ ದೇವ್ರ ಮುಂದೆ ಸಲ್ಲಿಸಿ ಎಲ್ಲರೂ ತಮ್ಮ ಭಗವಂತನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಇಂತಹ ಒಂದು ಮಹತ್ವಕಾರ್ಯ ಒಂದು ದಿನವಾದಂಥ ಇವತ್ತು ಮಹಾಶಿವರಾತ್ರಿಯ ದಿನ ನಾವೆಲ್ಲರೂ ಸಹ ಈ ಒಂದು ಶಿವರಾತ್ರಿ ಹಬ್ಬವನ್ನು ಆಚರಣೆಯನ್ನು ಒಂದು ಕೈಲಾಸನಾಥ ದೇವರನ್ನ ಒಂದು ಶಿವಲಿಂಗವನ್ನ ಶಿವನ ದೇವರ ದರ್ಶನವನ್ನು ಪಡೆದು ನಾವೆಲ್ಲರೂ ಪುನೀತರಾಗಿದ್ದೇವೆ. ಇದಕ್ಕೆ ಕಾರಣಕರ್ತರಾದಂಥ ಚಂದ್ರೇಗೌಡರು ಸರ್ಗೆ ಧನ್ಯವಾದಗಳು. ಇದೇ ರೀತಿ ಎಲ್ಲ ಭಕ್ತ ಮಹೇಶರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ತಮ್ಮ ಸಂಚಿಕೆ ಏನು ಅನ್ಸುತ್ತೆ ಸರ್? ಈ 50 ಯಶಸ್ವಿಯಾಗಿ 60,000ಕ್ಕೂ ಹೆಚ್ಚು ನಮ್ಮ ಆಹಾರ ನಮ್ಮ ಆರೋಗ್ಯ ಒಂದು ಕಾರ್ಯಕ್ರಮವನ್ನ ನಾವು ಗಾಯತ್ರಿ ಉದ್ಯಾನವನ ಏನು ಮರಿಯಪ್ಪನಪಾಳ್ಯದಲ್ಲಿ ಗೋಲ್ಡನ್ ಜುಬ್ಲಿ ಆಚರಣೆಯನ್ನ ನಮ್ಮ ಎಲ್ಲ ತಂಡದ ಮತ್ತು ಎಲ್ಲ ಸಾರ್ವಜನಿಕ ಬಂಧುಗಳು ಮತ್ತು ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ಅನ್ನೋ ಒಂದು ಜಾಗೃತಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ತಾವೆಲ್ಲರೂ ಬಂದು ಸಹಕಾರ ಮಾಡಿ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ.